ಇದು ಕಲಬುರಗಿ ಜಿಲ್ಲೆಯಿಂದ ಇದ್ದಾರೆ, ಮತ್ತೆ ಯಾದಗಿರಿ ಜಿಲ್ಲೆಯಿಂದ ಇದ್ದಾರೆ, ಬಳ್ಳಾರಿಯಿಂದ ಇದ್ದಾರೆ. ನಮ್ಗೆ ಅನಿಸಿದೆ ಹೆಚ್ಚೆಚ್ಚಾಗಿ ಆ ಕಡೆಯಿಂದ ಜನ ಬಂದಿದ್ದಾರೆ. ಅವರಿಗೆ ನೋಡಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಎಲ್ಲರಿಗಿಂತ ಜಾಸ್ತಿ ಇವತ್ತು 389 ಪ್ರಶಿಕ್ಷಣಾರ್ಥಿಗಳು ಅವರು ಒಂದು ಸುಂದರವಾದ ಇದು ಕವಾಯದವನ್ನ ಈಗ ಪ್ರದರ್ಶಿಸಿದ್ದಾರೆ. ಮತ್ತೆ ಹರಿಶ್ಚಂದ್ರ ನಾಯಕ್ ಅವ್ರದ್ದು ಇವತ್ತು ಪರೇಡ್ ಕಮಾಂಡರ್ ಇದ್ದಾರೆ. ಇವರಿಗೆ ಎಲ್ಲರಿಗೆ ನಾನು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆ ಒಂದು ಪರೇಡ್ ಏನಿದೆ ಕವಾಯತ್ ನೀವೆಲ್ಲ ಪ್ರದರ್ಶನ ಈಗ ಮಾಡಿದ್ದೀರಾ. ಸಾಲ 2024-25ರಲ್ಲಿ ಈ ಮೊದಲಿನ ಪಾಸಿಂಗ್ ಔಟ್ ಇವತ್ತು ಆಗ್ತಾ ಇದೆ. ಈಗ ಸದ್ಯಕ್ಕೆ ಎಲ್ಲ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಪ್ರಶಿಕ್ಷಣಾರ್ಥಿಗಳು ಇದ್ದಾರೆ. ಈಗ ಆರ್ಮ್ ಪೊಲೀಸ್ ಪ್ರಶಿಕ್ಷಣ, ಸಿವಿಲ್ ಪೊಲೀಸ್ ಪ್ರಶಿಕ್ಷಣ, WPC ಪ್ರಶಿಕ್ಷಣ ಮತ್ತು PSI ಪ್ರಶಿಕ್ಷಣ, ಇದು ಎಲ್ಲ ರೀತಿಯದು ಪ್ರಶಿಕ್ಷಣಗಳು ಈಗ ಟ್ರೈನಿಂಗ್ ಎಲ್ಲ ನಡೀತಾ ಇದೆ. ಆದರೆ ಧಾರವಾಡದಲ್ಲಿ ಇದು ಮೊದಲೇ ಇವತ್ತು ಪಥ ನಿರ್ಗಮನ ಪಥ ಸಂಚಲನ ಸಮಾರಂಭ ಇವತ್ತು ಆಗ್ತಾ ಇದೆ. ಮತ್ತೆ ಈ ಪ್ರಾನ್ಸಿಪಲ್ ಯಾದವಾಡ ಅವರದ್ದು ನೇತೃತ್ವದಲ್ಲಿ ಇದು ತರಬೇತಿಯವರ ಜೊತೆಗೆ ಬಹಳ ನಮ್ಮ ಪ್ರಕಾರ ಸುಶ್ರುತವಾಗಿ ಮತ್ತು ಯಶಸ್ವಿಯಾಗಿ ಅವರು ನಿರ್ವಹಿಸಿಕೊಂಡಿದ್ದಾರೆ. ನಾನು ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ದೇಶಗಳಲ್ಲಿ ಈಗ ಪಾಶ್ಚಾತ್ಯ ದೇಶಗಳು ಆಗಲಿ, USA ಆಗಲಿ, ಅಲ್ಲಿ ಪ್ರೊಫೆಷನಲ್ ಇದರ ಸಲುವಾಗಿ ಅದು ಕೇಂದ್ರ ಬಿಂದು ಹಾಗೆ ಟ್ರೈನಿಂಗ್ಗೆ ತಿಳ್ಕೊಳ್ತಾರೆ. ಆದರೆ ಇದು ಡೆವಲಪಿಂಗ್ ಕಂಟ್ರೀಸ್, ಈಗ ಆಫ್ರಿಕನ್ ಕಂಟ್ರೀಸ್ ಆಗಲಿ, ಬೇರೆ ದೇಶ ಆಗಲಿ, ಭಾರತ ವರ್ಷ ಈಗ ಇನ್ನೂ ನಡುವೆ ಇದೆ. ಡೆವಲಪಿಂಗ್ ಮತ್ತೆ ಡೆವಲಪ್ಡ್ ನಡುವೆ ನಾವು ನಿಂತ್ಕೊಂಡಿದ್ದೀವಿ. ನಾವು ಇದು ಕೂಡ ಹೇಳಕ್ಕೆ ಆಗಲ್ಲ ಕಿ ನಾವು ಡೆವಲಪ್ ಆಗ್ಬಿಟ್ಟಿದ್ದೀವಿ. ನಾವು ಇದು ಕೂಡ ಹೇಳಕ್ಕೆ ಆಗಲ್ಲ ಕಿ ನಾವು ಡೆವಲಪಿಂಗ್ ಮಾತ್ರ ಇದ್ದೀವಿ. ಆದರೆ ಡೆವಲಪಿಂಗ್ ಕಂಟ್ರಿದು ಏನು ಲಕ್ಷಣ, ತರಬೇತಿ ಏನಿದೆ, ವಿಶೇಷವಾಗಿ ಪೊಲೀಸ್ ತರಬೇತಿ, ಆ ಕಾನೂನು ಸುವ್ಯವಸ್ಥೆಗೆ ಪೂರಕವಾಗಿ ಸಬಾರ್ಡಿನೇಟ್ ಹಾಗೆ ಅದು ತಿಳ್ಕೊಳ್ತಾರೆ. ಅವರು ಮುಖ್ಯವಾಗಿ ತಿಳ್ಕೊಳ್ಳಲ್ಲ. ಇದೊಂದು ವಿಕಾಸಶೀಲ ದೇಶದ್ದು, ಡೆವಲಪಿಂಗ್ ಕಂಟ್ರಿದು ಇದು ಕ್ಯಾರೆಕ್ಟರಿಸ್ಟಿಕ್ ಇದು. ಸೊ ನಾವು ಈಗ ಹೇಳ್ತೀವಿ ನಾವು ವಿಶ್ವಗುರು ಆಗ್ತೀವಿ, ನಾವು ವಿಕಾಸಶೀಲ ಆಗ್ತೀವಿ. ಅದಕ್ಕಾಗಿ ನಮ್ಮ ಪ್ರಕಾರ ಪೊಲೀಸ್ ವಿಭಾಗದ್ದು ಮತ್ತೆ ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಮನೋಭಾವನೆ ಬದಲಾವಣೆದು ಅವಶ್ಯಕತೆ ಇದೆ. ಪೊಲೀಸ್ ತರಬೇತಿ ನಾವು ಬಹಳ ಮುಖ್ಯವಾಗಿ ನಾವು ಅದು ನೋಡ್ಕೊಳ್ಬೇಕು. ನಾವು ಪೊಲೀಸ್ ತರಬೇತಿ ಆಗಲಿ, ಪೊಲೀಸ್ ತರಬೇತಿ ಸಂಸ್ಥೆ ಆಗಲಿ, ಪ್ರಶಿಕ್ಷಣಾರ್ಥಿ ಆಗಲಿ, ಮತ್ತೆ ಪೊಲೀಸ್ ತರಬೇತಿ ಸಂಸ್ಥೆಯಲ್ಲಿರುವಂತಹ ಟ್ರೈನರ್ಸ್ ಯಾರು ಪ್ರಶಿಕ್ಷಕ ಆಗಲಿ, ಅವ್ರಿಗೆ ನಾವು ಗೌರವ ಕೊಡಬೇಕಾಗತ್ತೆ. ಯಾಕಂದ್ರೆ ನಾವು ತರಬೇತಿ ನಾವು ಸರಿಯಾದ ರೀತಿಯಿಂದ ಮಾಡದೇ ಇದ್ರೆ ಮುಂದಿನ 30-35 ವರ್ಷ ಇವತ್ತು 389 ಪ್ರಶಿಕ್ಷಣಾರ್ಥಿಗಳು ಏನಿದ್ದಾರೆ ಅವರು ಸಮರ್ಪಕವಾಗಿ ಅವರು ಕೆಲಸ ಅವರು ಮಾಡೋದಿಲ್ಲ. ನಾವು ಅವರಿಗೆ ಕಲ್ಪೆ ಟ್ರೈನಿಂಗ್ ಕೊಟ್ರೆ ನಾಳೆ ಅವರು ಸಮಾಜಕ್ಕೆ, ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ ಅವರು ಕಲ್ಪೆ ಸೇವೆ ಕೊಡ್ತಾರೆ. ನಾವು ಉತ್ತಮ ತರಬೇತಿ ಅವರಿಗೆ ನೀಡಿದರೆ ಅವರು ನಾಳೆ ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಇಲಾಖೆಗೆ ಅವರು ಉತ್ತಮ ಅವರು ಸೇವೆ ಅವರು ಕೊಡ್ತಾರೆ. ಆ ಭಾವನೆ ಇಟ್ಕೊಂಡು ನಾವು ಈ ವರ್ಷ ನಮ್ಮ ತರಬೇತಿ ವ್ಯವಸ್ಥೆಯಲ್ಲಿ ಬಹಳಷ್ಟು ನಾವು ಬದಲಾವಣೆ ಮಾಡಿದ್ದೀವಿ. ನಾವು 2016ನೇ ಇಸ್ವಿಯಲ್ಲಿ IGP ಟ್ರೈನಿಂಗ್ ಆಗಿ ನಾನೇ ಆ ಟೈಮ್ ಬಹಳಷ್ಟು ಚೇಂಜಸ್ ನಾವು ಮಾಡಿದ್ದೀವಿ. ಆದರೆ ಅಷ್ಟು ಈ ಸರ್ತಿ ನಾವು ಏನು ಮಾಡಿದ್ದೀವಿ, ಈ ಸರ್ತಿ ನಾವೆಲ್ಲ ನಮ್ಮ ಯಾದವಾಡ ಅವರು, ಆ ಕಡೆ ಶ್ರೀನಿವಾಸ್ ಮತ್ತೆ ನಾಗರಾಜ್ ಎಲ್ಲರೂ ಸೇರಿ ಪ್ರಿನ್ಸಿಪಲ್ಗಳು, ನಮ್ಮ PTC ಕಲಬುರಗಿ ಪ್ರಿನ್ಸಿಪಲ್ ಡೆಕ್ಕಾ ಕಿಶೋರ್ ಬಾಬು IPS ಅವರು, ಮತ್ತೆ ಚನ್ನಬಸಣ್ಣ KPI ಡಿಪ್ಟಿ ಡೈರೆಕ್ಟರ್ ಅವರು ಎಲ್ಲರೂ ಸೇರಿ ನಾವು ಒಂದು ಟೀಮ್ ಮಾಡಿಕೊಂಡು ಇದು ಬಹಳ ನಮಗೆ ನಾವು ಹೇಳಬೇಕು, ಇದು ಒಂದು ಇದು ಫಂಡಮೆಂಟಲ್ ಚೇಂಜಸ್ ನಾವು ಹೇಳ್ತೀವಿ. ನಾವು ಆಮೂಲ ಪರಿವರ್ತನೆಗಳು ನಾವು ತರಬೇತಿಯಲ್ಲಿ ನಾವು ತಂದಿದ್ದೀವಿ. ಈಗಾಗಲೇ ಯಾದವಾಡ ಅವರು ಹೇಳಿದರು, ಮೊದಲೇ ನಾವು ಒಂದು ನಿರಂತರವಾಗಿ ಅವರದ್ದು ಮೌಲ್ಯಮಾಪನ, ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್. ಮೊದಲೇನಿತ್ತು ಬರೇ ಹಾಫ್ ಇಯರ್ಲಿ ಎಕ್ಸಾಮ್ ಮತ್ತೆ ಫೈನಲ್ ಎಕ್ಸಾಮ್, ಈಗ ಆನ್ಯುವಲ್ ಎಕ್ಸಾಮ್, ಇದು ಮಂತ್ಲಿ ಎಕ್ಸಾಮ್. ಪ್ರತಿ ತಿಂಗಳ ಅವರು ಏನಿದೆ ಕಲಿತಾರೆ, ಆ ಕಲಿಕೆದು ಮೌಲ್ಯಮಾಪನ ನಾವು ಅದು ಮಂತ್ಲಿ ಟೆಸ್ಟ್ ಮೂಲಕ ನಾವು ಈಗ ಮಾಡ್ತಾ ಇದ್ದೀವಿ. ಮತ್ತೆ ಸ್ಯಾಂಡ್ವಿಚ್ ಕೋರ್ಸ್, ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ಗೆ, ಈಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಸ್ಯಾಂಡ್ವಿಚ್ ಕೋರ್ಸ್ ನಮ್ಮ ದೇಶದಲ್ಲಿ ಯಾವ ಕಡೆ ಇಲ್ಲ. ಆದರೆ ಮೊದಲಿನ ಸರ್ತಿ ನಾವು ಕರ್ನಾಟಕದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ವಿಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಸಲುವಾಗಿ ಇವತ್ತು ಪ್ರಾಯೋಗಿಕ ತರಬೇತಿ ಸಲುವಾಗಿ ಹಾಫ್ ಇಯರ್ಲಿ ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್ ನಂತರ ಅವರಿಗೆ ನಾವು ಸ್ಯಾಂಡ್ವಿಚ್ ಕೋರ್ಸ್ ಸಲುವಾಗಿ ತಮ್ಮ ಘಟಕದಲ್ಲಿ ಅವರಿಗೆ ಒಂದು ಪ್ರಾಯೋಗಿಕವಾಗಿ ಅವರಿಗೆ ಅನುಭವವನ್ನು ಸಿಗಲಿ, ಅದಕ್ಕಾಗಿ ಈ ವರ್ಷದಿಂದ ನಾವು ಇದು ಅವರಿಗೆ ಆ ರೀತಿ ನಾವು ತರಬೇತಿಯನ್ನು ನಾವು ನೀಡಿದ್ದೀವಿ.
ಇದು ನಮ್ಮ ಪ್ರಕಾರ ಯೋಚನೆ ನಾವು ಮಾಡಬೇಕು. ಈ ವರ್ಷ 29ನೇ ಜನವರಿ ನಾವು NPA ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ಹೋಗಿದ್ವಿ. ಅದು ಒಂದು ನ್ಯಾಷನಲ್ ಲೆವೆಲ್ ಎಪೆಕ್ಸ್ ಕಮಿಟಿ ಸಿಲೆಬಸ್ ರಿವಿಷನ್ ಸಲುವಾಗಿ ಮಾಡಿದ್ದಾರೆ. ಆ ಸಿಲೆಬಸ್ ರಿವಿಷನ್ ಕಮಿಟಿನಲ್ಲಿ DSP ಸಲುವಾಗಿ ಚರ್ಚೆ ಆಯಿತು, ಸಬ್ ಇನ್ಸ್ಪೆಕ್ಟರ್ ಸಲುವಾಗಿ ಚರ್ಚೆ ಆಯಿತು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಲುವಾಗಿ ಕೂಡ ಚರ್ಚೆ ಆಯಿತು. ಆದರೆ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಚರ್ಚೆನೇ ಆಗಿಲ್ಲ. ಅವರದು ಸಿಲೆಬಸ್ ಬದಲಾವಣೆ ಮಾಡಬೇಕು, ಅದರ ಸಲುವಾಗಿ ಚರ್ಚೆನಾಗಿಲ್ಲ. ಸಿಲೆಬಸ್ ಬದಲಾವಣೆ ಮಾಡೋದು ಬೇರೆ ವಿಷಯ. ಅದರ ಅರ್ಥ ಹಾಕಿ ಆರ್ಮ್ ಪೊಲೀಸ್ ಟ್ರೈನಿಂಗ್ ಬಗ್ಗೆ ಯಾವುದು ಲಕ್ಷಣ ಇಲ್ಲ ನಮ್ಮ ದೇಶದಲ್ಲಿ. ಬರೀ ನಾವು ಒಂದು PT ಮಾಡಿಕೊಂಡು ಡ್ರಿಲ್ ಮಾಡಿಕೊಂಡು ಮಾರ್ಚ್ ಪಾಸ್ ಮಾಡಿಕೊಂಡು ಆನಂತರ ಹೇಳ್ತಾರೆ ಒಂದು ಫೀಲ್ಡ್ ಟ್ಯಾಕ್ಟಿಕ್ಸ್ ಫೈರಿಂಗ್ ಇಷ್ಟೇ ಮಾಡಿಕೊಂಡು ಅವ್ರಿಗೆ ಕಲಿಸ್ಕೊಡೋದು ಅದು ನಮ್ಮ ಪ್ರಕಾರ ಗುರಿ ಆಗಿದೆ. ಮತ್ತೆ ಹೆಚ್ಚೆಚ್ಚಾಗಿ ನಾನು ನೋಡಿದ್ದೆ, ನಾನು 2016ನಲ್ಲಿ ಯಾವಾಗ IG ಇದ್ದೆ, ಬಹಳಷ್ಟು ಜನ ಸೀನಿಯರ್ ಆಫೀಸರ್ಗೆ ಇಷ್ಟು ಅವ್ರಿಗೆ 9 ತಿಂಗಳ ಟ್ರೈನಿಂಗ್ ಕೊಟ್ರೆ ನಾಳೆ ವೇಕೆನ್ಸಿ ಇದೆ ಫಿಲಪ್ ಮಾಡ್ಕೊಂಡು 8 ತಿಂಗಳ ಮಾಡ್ಕೊಳ್ರಿ. ಇದು ಒಂದು ಕಾಟಾಚಾರದ ಕೆಲಸ. ಅವ್ರಿಗೆ ನೌಕರಿ ಸಿಕ್ಬಿಟ್ಟಿದೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿದೆ, ಎಷ್ಟು ಬೇಗನೆ ಅವ್ರಿಗೆ ಫೀಲ್ಡ್ಗೆ ಕಲಿಸ್ಬಿಡಿ, ಅವ್ರಿಗೆ ಎಷ್ಟು ಅವ್ರ ಕೆಲಸ ಅವರು ಡ್ಯೂಟಿ ಸ್ಟಾರ್ಟ್ ಮಾಡಲಿ. ಇದು ಮನೋಭಾವನೆ ನಮ್ಮ ಪ್ರಕಾರ ಸರಿ ಇಲ್ಲ. ನಾನು ಇವತ್ತು ಇದು ನೆಟ್ ನೋಡ್ತಾ ಇದ್ದೆ. ನೆಟ್ನಲ್ಲಿ ನೋಡಿದೆ, ಜರ್ಮನಿದಲ್ಲಿ ನಮ್ಮ ರಾಜ್ಯಕ್ಕೆ ಜರ್ಮನಿದಲ್ಲಿ ಒಂದು ಒಪ್ಪಂದ ಇದೆ. ನಮ್ಮ ರಾಜ್ಯಕ್ಕೆ ಟ್ರೈನಿಂಗ್ ಸಂಸ್ಥೆಗೆ ಜರ್ಮನಿ ದೇಶದಲ್ಲಿ ಜೊತೆಗೆ ನಮ್ದು ಒಪ್ಪಂದ ಇದೆ. ಜರ್ಮನಿ ದೇಶದಲ್ಲಿ ಒಬ್ರು ಕಾನ್ಸ್ಟೇಬಲ್ಗೆ 2.5 ಇಯರ್ಸ್ಗಿಂತ 3 ಇಯರ್ಸ್ 2.5 ವರ್ಷದಿಂದ 3 ವರ್ಷ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಯುನೈಟೆಡ್ ಕಿಂಗ್ಡಮ್ ನಲ್ಲಿ 1 ವರ್ಷದಿಂದ 2 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಆಫ್ರಿಕನ್ ಕಂಟ್ರಿನಲ್ಲಿ 6 ತಿಂಗಳಿಂದ 8 ತಿಂಗಳ ಟ್ರೈನಿಂಗ್ ಕೊಡ್ತಾರೆ. US ನಲ್ಲಿ ಅವರು 8 ತಿಂಗಳ ಕೊಡ್ತಾರೆ. ಯಾಕಂದ್ರೆ US ನಲ್ಲಿ ಪರ್ಮನೆಂಟ್ ಇದು ಪೊಲೀಸ್ ಇಲ್ಲ, ಕಾಂಟ್ರಾಕ್ಟ್ ಮೇಲೆ ಪೊಲೀಸ್ ತಗೊಳ್ತಾರೆ. ಅವರು ಪರ್ಮನೆಂಟ್ ಪೊಲೀಸಿಂಗ್ ಸಿಸ್ಟಮ್ ಇಲ್ಲ ಅಲ್ಲಿ ನಾನು ಇದ್ದೆ ಯುನೈಟೆಡ್ ನೇಷನ್ಸ್ ಬಹಳ ಜನ ಕೇಳಿದ್ರೆ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಏನು ಮಾಡ್ತಿದ್ದೆ, ಎಲ್ಲ ನಾನು ಮೆಕ್ಯಾನಿಕ್ ಇದ್ದೆ ಆ ಟೈಮ್. ಈಗ ನಮಗೆ 6 ತಿಂಗಳ ಟ್ರೈನಿಂಗ್ ಮಾಡ್ಕೊಂಡು ಈಗ ಪೊಲೀಸ್ ಜಾಯ್ನ್ ಆಗಿದ್ದೆ. ಅಲ್ಲಿ ಒಂದು ಕಾಂಟ್ರಾಕ್ಟ್ ಸಿಸ್ಟಮ್, ಅವರು ಮೊದಲೇ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದ, ಈಗ ಪೊಲೀಸ್ ಆಗಿಬಿಟ್ಟಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಆ ರೀತಿ ಇಲ್ಲ. ಇವತ್ತು ಯಾರು ಟ್ರೈನಿಂಗ್ ಈಗ ಪಡ್ಕೊಂಡಿದ್ದಾರೆ ಅವರು ಮುಂದೆ 30-35 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅದು ನಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ. ಅವರಿಗೆ ಒಳ್ಳೆ ರೀತಿದು ನಾವು ಟ್ರೈನಿಂಗ್ ನಾವು ಕೊಡಬೇಕು. ಸೊ ನಾನು ನಮ್ಮ ಟ್ರೈನಿಂಗ್ ವಿಭಾಗದಲ್ಲಿ ಇರುವಂತಹ ಎಲ್ಲ ಅಧಿಕಾರಿಗಳಿಗೆ, ಅವರು ಪ್ರಾನ್ಸಿಪಾಲ್ಗಳು ಆಗಲಿ, ಅವರು DSPಗಳು ಆಗಲಿ, ಇನ್ಸ್ಪೆಕ್ಟರ್ಗಳು ಆಗಲಿ, ಅವರಿಗೆ ನಾನು ಎಲ್ಲರಿಗೆ ಅಭಿನಂದನವನ್ನು ಸಲ್ಲಿಸ್ತೀನಿ. ಅವರು ಬಹಳ ವಿಶೇಷವಾಗಿ ಆರ್ಮ್ ಪೊಲೀಸ್ ಸಲುವಾಗಿ ಕೂಡ ಅವರು ಬಹಳ ಆಸಕ್ತಿ ವಹಿಸಿಕೊಂಡು ಅವರದ್ದು ಪಾಠ್ಯಕ್ರಮದ ಬದಲಾವಣೆ ಮಾಡಿದ್ದಾರೆ. ಮತ್ತೆ ಬದಲಾವಣೆಕ್ಕಿಂತ ಜಾಸ್ತಿ ಅದು ಮುಖ್ಯವಾದ ವಿಷಯ, ಅವರು ಆ ಬದಲಾವಣೆಗೆ ಅವರು ಸತತವಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ನಾವು ಅವ್ರಿಗೆ ಬಹಳಷ್ಟು ಮಾಡ್ಯೂಲ್ಗಳು, ಯಾಕೆಂದ್ರೆ ನೋಡಿ ಇದು ತಂತ್ರಜ್ಞಾನದ ಇದು ಕಾಲ. ಇದು ಅವರು ಆರ್ಮ್ ಪೊಲೀಸ್ ಇದ್ರೂ ಕೂಡ ನಾಳೆ ಅವರು DPO ನಲ್ಲಿ ಕೆಲಸ ಮಾಡ್ತಾರೆ, ನಾಳೆ ಡೆಪ್ಯುಟೇಷನ್ ಮೇಲೆ ಅವರು ಇಂಟೆಲಿಜೆನ್ಸ್ ಬ್ಯೂರೋಕ್ಕೆ ಹೋಗಬಹುದು, ಡೆಪ್ಯುಟೇಷನ್ ಮೇಲೆ CBI ಹೋಗಬಹುದು, ಡೆಪ್ಯುಟೇಷನ್ ಮೇಲೆ ಬೇರೆ ಬೇರೆ ಕಡೆ ಹೋಗಬಹುದು. ಮತ್ತೆ ಈಗ ಕೂಡ ಯಾವಾಗ ಅವರು ಡಿಸ್ಟ್ರಿಕ್ಟ್ ಪೊಲೀಸ್ಗೆ ಹೋಗ್ತಾರೆ ಅಲ್ಲಿ ಅವ್ರಿಗೆ DPO ನಲ್ಲಿ ಬೇರೆ ಬೇರೆ ಕೆಲಸ ಕೊಡ್ತಾರೆ. ನಾನು ಟ್ರಾಫಿಕ್ ಮತ್ತೆ ರೋಡ್ ಸೇಫ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅಲ್ಲಿ ಒಬ್ರು ಹೆಡ್ ಕಾನ್ಸ್ಟೇಬಲ್ ಇದ್ದಾನೆ, ಆರ್ಮ್ಡ್ ಹೆಡ್ ಕಾನ್ಸ್ಟೇಬಲ್ ಚಂದ್ರು ಹೇಳ್ಬಿಟ್ಟು, ಅವನೇ ಇಡೀ ರೋಡ್ ಸೇಫ್ಟಿ, ಇಡೀ ಕರ್ನಾಟಕ ರಾಜ್ಯದ ರೋಡ್ ಸೇಫ್ಟಿ ನೋಡೋದು ಮುಖ್ಯವಾದ ಕೆಲಸ ಅವಂದೇ. ಯಾಕಂದ್ರೆ ಅವನೇ ಎಲ್ಲ ಡೇಟಾ ತಗೊಳ್ತಾನೆ, ಎಷ್ಟು ಆಕ್ಸಿಡೆಂಟ್ ಎಲ್ಲಿ ಆಯ್ತು, ಏನಾಯ್ತು, ಪಾಟ್ ಹೋಲ್ಸ್ ಎಷ್ಟು ಇದೆ, ಅದು ಯಾಕೆ ಇದು ಆಗ್ತಾ ಇದೆ, ಇದು ಎಲ್ಲ ಅನಾಲಿಸಿಸ್ ಮಾಡೋರು ಯಾರು, ನಮ್ಮ ಚಂದ್ರು. ಅವನು ಯಾರು, ಅವನು ಆರ್ಮ್ಡ್ ಹೆಡ್ ಕಾನ್ಸ್ಟೇಬಲ್. ನಾನು ಹೇಳ್ತಾ ಇದ್ದೀನಿ ನಾವು ಆರ್ಮ್ಡ್ ಹೆಡ್ ಕಾನ್ಸ್ಟೇಬಲ್ಗೆ ನಾವು ಕಡೆಗಣಿಸಬಾರ್ದು. ಅವ್ರಿಗೆ ನಾವು ಇಲ್ಲ ಇದು ಆರ್ಮ್ಡ್ ಇದ್ದಾನೆ, ಅವನೇನು ಬೆಲೆ ಇಲ್ಲ ಆ ರೀತಿ ನಾವು ನೋಡ್ಕೊಳ್ಬಾರ್ದು. ಅವ್ರಿಗೆ ನಾವು ಮಾನವ ಸಂಪನ್ಮೂಲ ರೀತಿಯನ್ನು ನಾವು ನೋಡಬೇಕು, ಮತ್ತೆ ಅವ್ರಿಗೆ ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೈನಿಂಗ್ ನಾವು ಕೊಡಬೇಕು. ಆ ನಿಟ್ಟಿನಲ್ಲಿ ಆ ದಿಕ್ಕಿನಲ್ಲಿ ನಮ್ಮ ಅಧಿಕಾರಿಗಳು ಪ್ರಯತ್ನ ನಾವು ಮಾಡಿದ್ದೀವಿ. ಅವರಿಗೆ ನಾವು ಅಷ್ಟೇ ಕೇಳೋದು, ನೀವು ಈಗ ತರಬೇತಿಯನ್ನ ಮುಗಿಸ್ಬಿಟ್ಟು ನೀವು ನಿಮ್ಮ ವೃತ್ತಿಪರ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ. ಆದರೆ ಇಲ್ಲಿನ ತರಬೇತಿ ನಾವು ಕೊಟ್ಟಿದ್ದೀವಿ ನಿಮಗೆ, ಆ ಜನರಿಗೆ ಆ ಒಂದು ಫಲ ಸಿಗಲಿ, ಅದರ ಸಲುವಾಗಿ ಆ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ನಾವು ನಿಮಗೆ ಎಥಿಕ್ಸ್ ಬಗ್ಗೆ, ಅಕೌಂಟಬಿಲಿಟಿ ಬಗ್ಗೆ ಅದು ನಾವು ಹೇಳಿದ್ದೀವಿ. ಇದು ನಮ್ಮ ಸಮಾಜದಲ್ಲಿ ಬಹಳಷ್ಟು ಲೋಪದೋಷಗಳು ಇವೆ. ಆ ಲೋಪದೋಷಗಳಿಗೆ, ಆ ಆಮಿಷಗಳಿಗೆ, ಆ ಒತ್ತಡಗಳಿಗೆ ನೀವು ಮಣಿಬಾರ್ದು. ನಾವು ಈಗ ಪ್ರತಿಜ್ಞಾವಿಧಿ ನೀವು ತಗೊಂಡಿದ್ದೀರಿ, ಇಲ್ಲ ನಾವು ಮತೀಯ, ರಾಜಕೀಯ ಅಥವಾ ಇತರ ಪ್ರಭಾವಗಳಿಗೆ ನಾವು ಒಳಗಡೆ ನಾವು ಆಗೋದಿಲ್ಲ.
ಆದರೆ ನಾವು ನೋಡಿದ್ದೀವಿ ಬಹಳಷ್ಟು ನಮ್ಮ ಪೊಲೀಸ್ ಜನ, ಬಹಳಷ್ಟು ನಮ್ಮ ಅಧಿಕಾರಿಗಳು ಅವರು ಯಾವ್ಯಾವ ಬೇರೆ ಬೇರೆ ಅಕ್ರಮದಲ್ಲಿ ಬೇರೆ ಬೇರೆ ಅಪರಾಧಿಕ ಇದು ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವ್ರ ಮೇಲೆ ಈಗ ಕ್ರಮ ಸರ್ಕಾರ ವತಿಯಿಂದ ಅಥವಾ ನಮ್ಮ ಇಲಾಖೆ ವತಿಯಿಂದ ತಗೊಂಡಿದ್ದಾರೆ. ನಾವು ಒಂದು ಕಾನ್ಸೆಪ್ಟ್ ಹೇಳಿದ್ದೀವಿ ನಿಮಗೆ, ನಾವು ಯಾವುದೊಂದು ಟಿವಿ ಪರ್ಚೇಸ್ ಮಾಡಿದರೆ ನಮಗೆ 2 ವರ್ಷ ಅದು ವಾರಂಟಿ ಕೊಡ್ತಾರೆ. ನಾವು ಯಾವುದೊಂದು ಫ್ರಿಜ್ ಪರ್ಚೇಸ್ ಮಾಡಿದರೆ ನಮಗೆ 2 ವರ್ಷ ಅದು ವಾರಂಟಿ ಕೊಡ್ತಾರೆ. ನಾವು ನಿಮಗೆ 10 ತಿಂಗಳ ತರಬೇತಿ ಕೊಟ್ಟಿದ್ದೀವಿ, ನಿಮ್ಮಿಂದ ಕೂಡ ನಮಗೆ ವಾರಂಟಿ ಬೇಕು. ನೀವು ಮುಂದೆ ಕನಿಷ್ಠ 5 ವರ್ಷ ಯಾರ್ದು ಒಂದು ದೊಡ್ಡ ಅಪರಾಧಿಕ ಪ್ರಕರಣ ಆಗಲಿ ಅಥವಾ ದೊಡ್ಡ ಒಂದು ಮಿಸ್ಕಂಡಕ್ಟ್ ಆಗಲಿ, ನೀವು ಆ ರೀತಿ ಇದು ಭಾಗವಹಿಸಲಿಕ್ಕೆ ಅಥವಾ ನೀವು ಅಲ್ಲಿ ಶಾಮೀಲಾಗಲಿ ನೀವು ಆಸ್ಪದ ಕೊಡೋದಿಲ್ಲ. ಅಷ್ಟು ನೀವು ಮಾಡಿದರೆ ಮತ್ತೆ ನೀವು ಮಾಡಿಕೊಂಡು ತೋರಿಸಿದರೆ ಮಾತ್ರ ನಾವು ನಿಮಗೆ 10 ತಿಂಗಳ ಇಲ್ಲಿ ನಿಮಗೆ ತರಬೇತಿ ನೀಡಿದ್ದೀವಿ, ಅದು ನಿಜವಾಗಿ ಯಶಸ್ವಿ ಆಗತ್ತೆ. ಅದು ಆಗದೇ ಇದ್ರೆ ಮತ್ತೆ ನಮ್ಮ ಪ್ರಕಾರ ನಾವು ಕೂಡ ಕಾಟಾಚಾರದ ತರಬೇತಿ ಕೊಟ್ಟಿದ್ವಿ, ಅದೇ ರೀತಿ ಆಗತ್ತೆ. ಈ ಭರವಸೆ ನಾನು ನಮ್ಮ ಪ್ರಿನ್ಸಿಪಲ್ ಅವರಿಗೆ ಹೇಳ್ತೀವಿ, ಅವ್ರ ಕಡೆಯಿಂದ ಅವರು ತಗೊಳ್ಬೇಕು. ಅವ್ರು ಇಲ್ಲಿಂದ ನಾಳೆ ಬೆಳಿಗ್ಗೆ ಡಿಪಾರ್ಟ್ ಆಗ್ತಾರೆ. ನೀವೊಂದು ಇದು ಪ್ರೊಸೀಡಿಂಗ್ ಮಾಡಬೇಕು, ಪ್ರೊಸೀಡಿಂಗ್ ಮಾಡಿಕೊಂಡು ಅವ್ರದ್ದು ಸಿಗ್ನೇಚರ್ ತಗೊಳ್ಬೇಕು. ನಾಳೆ ಏನಾದರೂ ಆಗಿದ್ರೆ ಆಯಾ ಘಟ್ಟಕ್ಕೆ ಕಲಿಸಬೇಕು. ಇವರೆಲ್ಲ ಸಿಗ್ನೇಚರ್ ಹಾಕಿದ್ರು 5 ವರ್ಷ ನಾವು ಇದು ಆಗಲ್ಲ, ನಾವು ಆ ರೀತಿಯಲ್ಲಿ ಅವ್ರು ತರಬೇತಿ ಕೊಟ್ಟಿದ್ದೀವಿ. ಸೊ ಆ ತರಬೇತಿದು ಕೂಡ ಅದು ಪ್ರಿನ್ಸಿಪಲ್ ಸಿದ್ಧಾಂತಗಳು ಕೂಡ ಅವರು ವೈಲೇಟ್ ಮಾಡಿದಾರದು ಒಂದು ಅಡಿಷನಲ್ ಚಾರ್ಜ್ ಅವರ ಮೇಲೆ. ಅವ್ರದ್ದು ಬೇರೆ ಚಾರ್ಜ್ ಇರುತ್ತದೆ, ಅದರ ಜೊತೆಗೆ ಇದು ಚಾರ್ಜ್ ಒಂದು ಇರುತ್ತದೆ. ಆ ಟೈಮ್ ಅವರು ಏನೋ ಒಂದು ಪ್ರತಿಜ್ಞಾ ವಿಧಿ ತಗೊಂಡಿದ್ರು, ಆದ ಟೈಮ್ ಒಂದು ವಾರಂಟಿ ಕೊಟ್ಟಿದ್ರು, ಅದಕ್ಕೆ ಕೂಡ ಅವರು ಒಂದು ಬ್ರೀಚ್ ಮಾಡಿ ಆರ್ತಿ ಒಂದು ಮಿಸ್ಕಂಡಕ್ಟ್ಗೆ ಅಥವಾ ಯಾವುದು ಅಪರಾಧಿಕ ಪ್ರಕರಣಕ್ಕೆ ಅವರು ಭಾಗಿಯಾಗಿದ್ದಾರೆ. ಅದು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಆದರೆ ನಿಮ್ಮಿಂದ ನಮಗೆ ಬಹಳ ನಿರೀಕ್ಷೆ ಇದೆ. ಫಸ್ಟ್ ಬ್ಯಾಚ್ ಯಾವಾಗ ಈ ರೀತಿ ಒಂದು ಬದಲಾವಣೆ ಆಗಿದೆ ಪಾಠ್ಯಕ್ರಮದಲ್ಲಿ, ನಿಮಗೆ ಸೈಬರ್ ಕ್ರೈಮ್ದು ಕೂಡ ನಾವು ನಿಮಗೆ ಬಹಳಷ್ಟು ಹ್ಯಾಂಡ್ಸ್ ಆನ್ ನಾವು ಕೊಟ್ಟಿದ್ದೀವಿ. ನಿಮಗೆ ಕಂಪ್ಯೂಟರ್ನಲ್ಲಿ ನಾವು ಈಗ ನಿಮಗೆ ನಿಮ್ಮ ಸಂಸ್ಥೆಯಲ್ಲಿ ನಾವು ಹ್ಯಾಂಡ್ಸ್ ಆನ್ ನಾವು ಕೊಟ್ಟಿದ್ದೀವಿ. ಸೈಬರ್ ಕ್ರೈಮ್ ಬಗ್ಗೆ ನಿಮಗೆ ತರಬೇತಿ ನೀಡಲಾಗಿದೆ. ನಿಮಗೆ ನೇರವಾಗಿ ಏನು ಆಗ್ತಿರೋದಿಲ್ಲ ಅದು ಕೂಡ ನಾವು ಮಾಡಿದ್ವಿ. ಈಗ ಸಾಫ್ಟ್ ಸ್ಕಿಲ್ಸ್ ಈಗ ಏನಿದಕ್ಕೆ ನಾವು ಡೆವಲಪ್ಡ್ ಕಂಟ್ರಿ ಬಗ್ಗೆ ಮಾತಾಡಿದರೆ ಅವರು ಈ PT ಪರೇಡ್ ಇದು ಅದಕ್ಕೆ ಬಹಳ ಒತ್ತು ಅವರು ಕೊಡಲ್ಲ. ಆದರೆ ಅವರು ತಂತ್ರಜ್ಞಾನದ ಕಲಿಕೆ, ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ ಇದು ಎಲ್ಲಕ್ಕೆ ಬಹಳ ನೋಡ್ತಾರೆ. ನಾವು ಕೂಡ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ, ಇಮೋಷನಲ್ ಇಂಟೆಲಿಜೆನ್ಸ್ ಆಗಲಿ, ಅಡ್ಯಾಪ್ಟಿಬಿಲಿಟಿ ಆಗಲಿ, ಆನಂತರ ಲೀಡರ್ಶಿಪ್ ಕ್ವಾಲಿಟಿ ಆಗಲಿ, ಇದು ಎಲ್ಲ ಕೆಲವು ಗುಣಗಳು ಏನಿವೆ ಅದು ನಾವು ನಿಮ್ಮ ಒಳಗಡೆ ನಾವು ಬೆಳೆಸ್ಕೊಳ್ಳಿಕ್ಕೆ, ನಿಮ್ಮ ಮನಸ್ಸಿನಲ್ಲಿ ಬೆಳೆಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದು ಗುಣಗಳು ಬರ್ತಾ ದಿನಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕಾಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಕಾಲ. ಈಗ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತಾಡ್ತೀವಿ, ಕೆಲವು ದಿವಸ ನಂತರ ಜನರೇಟಿವ್ AI ಆಗತ್ತೆ ಬಂದ್ಬಿಟ್ಟಿದೆ, ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ ನಂತರ ಹೇಳ್ತಾರೆ ಆರ್ಟಿಫಿಷಿಯಲ್ ಇಂದು ಕ್ವಾಂಟಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕ್ವಾಂಟಮ್ ಇದು ಕಂಪ್ಯೂಟಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಒಂದು ಸಮನ್ವಯ ಆಗಿದ್ದಾರೆ. ಅದು ಕ್ವಾಂಟಮ್ ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ ಸ್ಪೀಡ್ ಇನ್ನೂ 1000 ಪಟ್ಟದ್ದು ಇದು ಜಾಸ್ತಿ ಆಗಿದೆ. ಈಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಸ್ಪೀಡ್ ಇದೆ ಆಕ್ಕಿಂತ 1000 ಪಟ್ಟು. ಸೊ ಇದು ಬರ್ತಾ ದಿನಗಳಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಬದಲಾವಣೆದು ರೇಟ್ ಆಫ್ ಚೇಂಜ್ ತುಂಬ ಜಾಸ್ತಿ ಆಗುತ್ತೆ. ಸೊ ನೀವು ಕೂಡ ಯಾವಾಗಲೂ ಲೈಫ್ ಈಸ್ ಎ ಲರ್ನಿಂಗ್ ಪ್ರಾಸೆಸ್. ನಾವು ಸುಮ್ಮನೆ ಒಂದು ತರಬೇತಿ ಆಯಿತು ಅಂತ ಮುಗಿತು ಆರ್ತಿ ನಾವು ಅಂದ್ಕೊಳ್ಬಾರ್ದು. ನೀವು ಯಾವಾಗಲೂ ನಾವು ಆಗಲಿ ಕಲಿತಾ ಇರಬೇಕು. ಮತ್ತೆ ಈ ಕಾಲದಲ್ಲಿ ಪೊಲೀಸಿಂದ ಸಾರ್ವಜನಿಕರಿಗೆ ಬಹಳ ನಿರೀಕ್ಷೆ ಇದೆ. ಯಾಕೆಂದ್ರೆ ಅವ್ರಿಗೆ ನನಗೆ ಪೊಲೀಸ್ ವ್ಯವಸ್ಥೆ ಇರೋದು ಯಾರು ಬಲಾಢ್ಯರಿದ್ದಾರೆ, ಯಾರು ಇದು ರಿಚ್ ಪೀಪಲ್ ಇದ್ದಾರೆ, ಯಾರು ನಮ್ಮ ಸಮಾಜದಲ್ಲಿ ಯಾರಿಗೆ ಒಂದು ಮಾನ ಸಮ್ಮಾನ ಸ್ಥಾನವನ್ನ ಇದೆ ಅವರ ಸಲುವಾಗಿ ಇದೆ, ಯಾರು ಬಡವರು ಇದ್ದಾರೆ, ಯಾರು ವೀಕರ್ ಸೆಕ್ಷನ್ದವರು ಇದ್ದಾರೆ, ಅವ್ರಿಗೆ ಪೊಲೀಸ್ ಇಲಾಖೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಈ ಭಾವನೆ ಇನ್ನೂ ನಮ್ಮ ಪ್ರಕಾರ ಹೋಗಿಲ್ಲ. ಇದರ ಸಲುವಾಗಿ ನಮ್ಮ ಪ್ರಕಾರ ನಾವು ನೋಡಬೇಕಾಗತ್ತೆ. ಯಾಕಂದ್ರೆ ಕೊನೆಗೆ ಪೊಲೀಸ್ ಇರೋದು ಸಾರ್ವಜನಿಕ ಸಲುವಾಗಿ. ಸುಮ್ಮನೆ ನಾವು ಫೈರಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಅಥವಾ ನಾವು ರೋಪ್ ಕ್ಲೈಂಬಿಂಗ್ ಮಾಡೋಕ್ಕೆ ಅದರ ಸಲುವಾಗಿ ಪೊಲೀಸ್ ಇಲಾಖೆ ನೀವು ಸೇರ್ಕೊಂಡಿಲ್ಲ. ನಮ್ಮ ಜವಾಬ್ದಾರಿ ಇದೆ. ಯಾಕೆ ಪೊಲೀಸ್ ಇದೆ? ಸಾರ್ವಜನಿಕದು ಆಸ್ತಿ ಪಾಸ್ತಿದು ರಕ್ಷಣೆ ಮತ್ತು ಅವ್ರದ್ದು ಜೀವದ ರಕ್ಷಣೆ. ಅವರಿಗೆ ಯಾವುದು ಸಮಸ್ಯೆ ಆಗಿದರೆ ಆ ಸಮಸ್ಯೆಗೆ ನಾವು ಆಲಿಸಿ ಆ ಸಮಸ್ಯೆಗೆ ನಾವು ಪರಿಹಾರ ಕೊಡೋದು ನಾವು ಪ್ರಯತ್ನವನ್ನು ಮಾಡಬೇಕು. ಅದರ ಸಲುವಾಗಿ ಇರೋದು ಪೊಲೀಸ್ ಇಲಾಖೆ. ಆದರೆ ಇನ್ನೂ ಪೊಲೀಸ್ ಇಲಾಖೆ ಬಗ್ಗೆ ಇದು ಯಾರು ಕೆಳಗಿನ ಮಟ್ಟಕ್ಕೆ ಜನ ಇರ್ತಾರೆ, ಯಾರು ರೈತ ಆಗಲಿ, ಯಾರು ಕೂಲಿ ಕಾರ್ಮಿಕ ಆಗಲಿ, ಯಾರು ಹೆಣ್ಮಕ್ಳು ಆಗಲಿ, ಯಾರು ಇದು ನಮ್ಮ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ ಆಗಲಿ, ಅವರು
ಯಾವ ದೂರು ತಗೊಂಡು ಇನ್ನೂ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರಿಗೆ ಬಹಳಷ್ಟು ಕಡೆ, ಅದು ನಾವು ಹೇಳ್ತಾ ಎಲ್ಲ ಕಡೆ ಇಲ್ಲ, ಆದರೆ ಬಹಳಷ್ಟು ಕಡೆ ಇನ್ನೂ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಸೊ ನಾವು ಆ ದಿಕ್ಕಿನಲ್ಲಿ ನಾವು ಒಂದು ಜನಪರವಾಗಿ ಬಹಳ ದಿವಸ ನಾವು ಕೇಳ್ತೀವಿ, ಜನಸ್ನೇಹಿ ಪೊಲೀಸಿಂಗ್, ಜನಪರವಾಗಿ ಪೊಲೀಸಿಂಗ್. ಆದರೆ ಎಷ್ಟು ಮಟ್ಟಿಗೆ ಜನಸ್ನೇಹಿ ಇದೆ ಅದು ಸಾರ್ವಜನಿಕ ಹೇಳಬೇಕು. ನಾವೇ ಹೇಳಿದರೆ ಕಿಲ್ಲ, ನಾವೇ ಇವ್ಯಾಲ್ಯೂಟ್ ಮಾಡೋಕ್ಕೆ ಆಗಲ್ಲ. ಜನರು ಹೇಳಬೇಕು ಹೌದು, ಎಲ್ಲ ಗರಗ್ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು, ಎಲ್ಲ ಬಹಳ ಜನಸ್ನೇಹಿ ಪೊಲೀಸಿಂಗ್ ಅಲ್ಲಿ ಇದೆ. ಯಾರು ಅದು ಹೇಳಿದಕ್ಕೆ ಬೈಲೊಂಗಲ್ನಲ್ಲಿ ಈಗ ಹುಡುಕಿರಿದು ಯಾರು ಈಗ ಆಗಿದ್ದಾನೆ, ಅವರು ನಮ್ಮ ಬೆಸ್ಟ್ ಪ್ರೊಫೆಸರ್, ಅವನು ಬೈಲೊಂಗಲ್ ಪೊಲೀಸ್ ಸ್ಟೇಷನ್ ಅವರು ಹೇಳಬೇಕು ಇಲ್ಲ ಬಹಳ ಜನಸ್ನೇಹಿ ಇದ್ದಾರೆ ಬೈಲೊಂಗಲ್ ಪೊಲೀಸ್, ಅಥವಾ ಸೌದತ್ತಿ ಪೊಲೀಸ್ ಬಹಳ ಜನಸ್ನೇಹಿ ಇದೆ. ನಾವು ಹೇಳೋದು ಇದು ಅವಶ್ಯಕತೆ ಇಲ್ಲ. ಆ ಮಟ್ಟಕ್ಕೆ ನಮ್ಮ ಕೆಲಸ ಇರಬೇಕು. ಸೊ ನೀವು ಆಮ್ ಪೊಲೀಸ್ ಇದ್ರೂ ಕೂಡ ನೀವು ಹೇಳ್ತೀರಾ, ಯೋಚನೆ ಮಾಡಿವ್ರಿಗೆ ನಮಗೆ ಯಾಕೆ ಹೇಳ್ತಾ ಇದ್ದಾರೆ, ನಮಗೆ ಯಾಕೆ, ನೀವು ನಾಳೆ ಬಂದೋಬಸ್ತ್ ಡ್ಯೂಟಿಗೆ ಹೋಗ್ತೀರಿ, ಅಲ್ಲಿ ರೈತ ಪ್ರೊಟೆಸ್ಟ್ ಆಗುತ್ತೆ. ಆದರೆ ನಾವು ಸುಮ್ಮನೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋಕ್ಕೆ ನಾವು ಹೋಗಬಾರ್ದು. ಅವರು ನೋಡಬೇಕು, ಅವ್ರ ಸಮಸ್ಯೆಗೆ ನಿಮ್ಮ ಮೇಲಾಧಿಕಾರಿ ಅವರು ಸ್ಪಂದಿಸ್ತಾರೆ, ಅವರು ನೋಡ್ತಾರೆ, ಅವ್ರ ಜೊತೆಗೆ ಮಾತಾಡ್ತಾರೆ. ಯಾಕೆಂದರೆ ಫಸ್ಟ್ ಸ್ಟೇಜ್ ಏನಿದೆ ನಿಗೋಷಿಯೇಷನ್ ಆ್ಯಂಡ್ ಎಂಗೇಜ್ಮೆಂಟ್, ಅದು ನಾವು ಮಾಡಬೇಕು. ಅವ್ರಿಗೆ ಎಂಗೇಜ್ ಮಾಡಬೇಕು, ಮಾತಾಡಬೇಕು, ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ಸಮಸ್ಯೆ ಹೇಳಿ ಅವ್ರ ಜೊತೆಗೆ ಮತ್ತೆ ನಾವು ಎಂಗೇಜ್ ಮಾಡಿಕೊಂಡು ನಿಗೋಷಿಯೇಟ್ ಮಾಡಬೇಕು. ಆ ನಂತರ ಅದು ನಾವು ಬೇರೆ ನಾವು ನೋಡಬೇಕು, ಶೋ ಆಫ್ ಫೋರ್ಸ್ ಆಗಲಿ ಅಥವಾ ಬೇರೆ ಆಗಲಿ, ನಿಮ್ಮ ಮೇಲಾಧಿಕಾರಿಯನ್ನು ಹೇಳ್ತಾರೆ ಆ ಪ್ರಕಾರ ನೋಡಬೇಕು. ಆದರೆ ನಿಷ್ಠುರವಾಗಿ ನಾವು ಬಲ ಪ್ರಯೋಗ ಮಾಡೋಕ್ಕೆ ನಾವು ಹೋಗಬಾರ್ದು. ಯಾಕೆಂದರೆ ನಮ್ಮ ಪೊಲೀಸ್ನವರು ಎದುರಿಸೋದು ಯಾರಿಗೆ, ನಮ್ಮ ದೇಶದ ಸಿಟಿಜನ್ಸ್ಗೆ. ನಾವೇನು ಗಡಿ ಭಾಗದಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾವು ಯಾರು ಸಿಕ್ಕರೆ ಗುಂಡು ಹಾಕ್ಬಿಡೋಣ ಅವರಿಗೆ. ಯಾಕೆಂದರೆ ಅವರು ಯಾರು ಈ ದೇಶ ಇದು ಬೇರೆ ದೇಶದ ಶತ್ರುಗಳು ಇರಬೇಕು, ಅವರು ನಿಮ್ಮ ದೇಶ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದಿದ್ದಾರೆ, ಆರ್ತಿ ಇಲ್ಲವೇ ಇಲ್ಲ. ಅವರು ನಮ್ಮ ದೇಶದ ಪ್ರಜೆಗಳು. ಸೊ ಅದಕ್ಕಾಗಿ ನಾವು ಮೊದಲೇ ನೋಡಬೇಕು ಅವ್ರದ್ದು ಏನು ತಪ್ಪೇನು, ಅವ್ರದ್ದು ಡಿಮಾಂಡ್ ಏನು, ಅವ್ರದ್ದು ಏನು ಡಿಮಾಂಡ್ ಯಾವ ರೀತಿ ಸರಿಯಾಗೇ ಇದೆ, ಯಾವ ರೀತಿ ಸರಿಯಾಗೇ ಇಲ್ಲ. ಸೊ ನಿಮ್ಮ ಮೇಲಾಧಿಕಾರಿದು ಮಾರ್ಗದರ್ಶನದಲ್ಲಿ ಅದು ಎಲ್ಲ ಮಾಡಬೇಕು. ಮತ್ತು ನಾವು ನಿಮಗೆ ಹೇಳಬೇಕು, ನೀವು ನಿಮ್ಮ ವೈಯಕ್ತಿಕ ಜೀವನ ಕೂಡ ಏನಿದೆ ಅವರು ಚೆನ್ನಾಗೇ ಇಟ್ಕೊಳ್ಬೇಕು. ನಿಮ್ಮ ನೋಡಿ, ಇವತ್ತು ನಿಮ್ಮ ಪೋಷಕಗಳು ಬಂದಿದ್ದಾರೆ, ತಂದೆ ತಾಯಿ, ನಿಮ್ಮ ಅಕ್ಕ, ನಿಮ್ಮ ಅಣ್ಣಗಳು, ನಿಮ್ಮ ಸಹೋದರರು ಬಂದಿದ್ದಾರೆ. ನಿಮಗೆ ಎಷ್ಟು ಖುಷಿ ಇದೆ, ನಮ್ಮ ಪ್ರಕಾರ ಅವ್ರಿಗೆ ನಿಮ್ಗಿಂತ 100 ಪಟ್ಟು ಅವ್ರಿಗೆ ಖುಷಿ ಇರಬೇಕು. ಇವರಿಗೆ ನಾವು ನೋಡಿ ನಮಗೆ ನೆನಪು ಬಂತು, ನಮಗೆ ನೆನಪು ಬರಲಿಲ್ಲ. ನಮ್ಮ ತಂದೆ ತಾಯಿ ಕೂಡ NPAಗೆ ಬಂದಿದ್ರು. ನಾವು ಆ ಟೈಮ್ ಈಗ ನಾನು ಯೋಚನೆ ಮಾಡಿಲ್ಲ ಯಾಕೆ ಅವರು ಅಷ್ಟು ದೂರಿಂದ ಬಂದಿದ್ರು. ಅವರು ನಮ್ಮ ಬಿಹಾರಿಂದ ಹೈದರಾಬಾದ್ಗೆ ಬಂದರು. ಪಾಪ ಅವರು ಅಲ್ಲಿ ಎಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡಿಕೊಂಡು. ಆದರೆ ನಮಗೆ ಈಗ ಇವರಿಗೆ ಅಲ್ಲಿ ಒಂದು ಜೀಪ್ನಲ್ಲಿ ಬೇರೆ ಬೇರೆ ರೀತಿಯಿಂದ ಅವರು ಟ್ರಾವೆಲ್ ಮಾಡಿಕೊಂಡು ರೋಡ್ ಜರ್ನಿ ಮಾಡಿಕೊಂಡು ಎಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಇಷ್ಟು ಹೆಮ್ಮೆ ಇದೆ. ಆ ಹೆಮ್ಮೆ ಏನಿದೆ ಅದು ನೀವು ಮುಂದೆ ಕೂಡ ಅವ್ರಿಗೆ ನೀವು ತೀರಿಸ್ಕೊಳ್ತೀರಿ. ಯಾಕಂದ್ರೆ ತಂದೆ ತಾಯಿ ನಿಮ್ಮ ಯಾರು ಕುಟುಂಬ ಇದ್ದಾರೆ ಅವರೇ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಅದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ನೀವು ಮರಿಬಾರ್ದು. ನೀವು ಯಾರು ಮದುವೆ ಆಗಿದ್ದೀರಿ, ನಿಮ್ಮ ಹೆಂಡತಿ ಮಕ್ಕಳು ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋಕೆ ಕೆಲವು ಜನ ಇದು ಆರ್ಮಿ ಮೆನ್ ಇದ್ದಾರೆ, ಅವ್ರದ್ದೆಲ್ಲ ಮದುವೆ ಆಗಿರಬೇಕು. ಸೊ ಫ್ಯಾಮಿಲಿಗೆ ನೀವು ಯಾವ ಟೈಮ್ಗೆ ನಾವಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ನಮಗೆ ಬಹಳ ಕೆಲಸ ಇದೆ, ಕೆಲಸದ ಒತ್ತಡದಿಂದ ನಮಗೆ ಕುಟುಂಬದವರಿಗೆ ನೋಡೋಕ್ಕೆ ಆಗ್ತಾ ಇಲ್ಲ. ಇದು ನಮ್ಮ ಪ್ರಕಾರ ಸರಿಯಾದ ಜಸ್ಟಿಫಿಕೇಶನ್ ಇಲ್ಲ. ಮತ್ತು ಅದರ ಜೊತೆಗೆ ನಾನು ಹೇಳ್ತೀನಿ, ನೀವು ನಿಮ್ಮದು ವೃತ್ತಿಪರ ಜೀವನದಲ್ಲಿ ಆಗಲಿ ಅಥವಾ ನಿಮ್ಮದು ವೈಯಕ್ತಿಕ ಜೀವನ ಆಗಲಿ ಬಹಳಷ್ಟು ನಿಮಗೆ ಅಡೆತಡೆಗಳು ಬರಬಹುದು. ನಿಮಗೆ ನಾಳೆ ಯಾರು ಯಾರು ನಿಮಗೆ ಇದು ಕೊಡೋದಿಲ್ಲ, ಲೀವ್ ಕೊಡಲ್ಲ ಅಂತ ಕೆಲವು ಜನಕ್ಕೆ ನಾವು ನೋಡಿದ್ವಿ. ನಾನು ಚಿತ್ರದುರ್ಗ SP ಆಗಿದ್ದೆ. ಆ ಟೈಮ್ ಅವರು NCC ಅದು ಅಲ್ಲಿ NCC ಬಿಲ್ಡಿಂಗ್ ಇತ್ತು. ನಮ್ಮ ಒಬ್ಬರು ಕಾನ್ಸ್ಟೇಬಲ್, ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲೇ ತಲೆಗೆ ಗುಂಡು ಹಾಕ್ಕೊಂಡು ಅವನು ಸುಸೈಡ್ ಮಾಡ್ಕೊಂಡ. ಮೊನ್ನೆ ನಾವು ಕೇಳಿದ್ವಿ, ಬಳ್ಳಾರಿಯಲ್ಲಿ ಯಾರಿಗೆ ಒಂದು ಟ್ರೈನಿಂಗ್ ಕಲಿಸ್ಬಿಟ್ಟಿದ್ದಾರೆ, ಆ ಟ್ರೈನಿಂಗ್ಗೆ ಅವ್ರಿಗೆ ಹೋಗೋದು ಮನಸ್ಸಿಲ್ಲ. ಇದು ನಮ್ಮ ಸಿವಿಲ್ ಕಾನ್ಸ್ಟೇಬಲ್ ಅವನು ಅಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾನೆ. ಈ ರೀತಿ ನಮ್ಮ ಪ್ರಕಾರ ಘಟನೆ ಏನಿದೆ, ಈ ರೀತಿ ಮನೋಭಾವನೆ ನಮ್ಮ ಪೊಲೀಸ್ನಲ್ಲಿ ಇರಬಾರ್ದು. ನಾವು ಸಮಾಜದಲ್ಲಿ ಮಾದರಿಯಾಗಿರಬೇಕು. ನಮಗೆ ನೂರಾರು ತೊಂದರೆ ಇದ್ರೂ ಕೂಡ, ನಮಗೆ ನೂರಾರು ಮಾನಸಿಕ ಒತ್ತಡ ಇದ್ರೂ ಕೂಡ ನಮ್ಮ ಬೇರೆನವರ ಮುಂದೆ ನಾವು ಮಾದರಿಯಾಗಿ ನಿಲ್ಲಬೇಕು. ಜಿಲ್ಲಾಕ್ಕೆ ನಾವು ಯಾವ ರೀತಿ ಒತ್ತಡಗಳು ನಾವು ಎದುರಿಸ್ತಾ ಇದ್ವಿ, ನೀವು ಎಲ್ಲರೂ ಕೂಡ ಅದೇ ರೀತಿ ಒತ್ತಡಗಳನ್ನು ಎದುರಿಸಬೇಕು. ಅದರ ಸಲುವಾಗಿ ನಾವು ಬೇರೆನವರಿಗೆ ತೋರಿಸ್ಬೇಕಾಗತ್ತೆ. ನಾವೇ ಒಂದು ಒತ್ತಡಕ್ಕೆ ಮನಿದು ಮತ್ತೆ ನಾವೇನಾದರೂ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಇದು ನಮ್ಮ ಪ್ರಕಾರದ ಸರಿ ಆಗೋದಿಲ್ಲ. ಸೊ ದಯವಿಟ್ಟು ಅದು ಇಟ್ಕೊಳ್ಳಿ ಗಮನದಲ್ಲಿ. ಮತ್ತೆ ನಿಮ್ಮ ಆರೋಗ್ಯ ಕಾಪಾಡಿ. ನಿಮಗೆ ಒಂದು ಟೇಕ್ ಅವೇ ಎಕ್ಸಸೈಸಸ್ ನಾವು ಕೊಟ್ಟಿದ್ವಿ ಫಸ್ಟ್ ಟೈಮ್, ಇದು ಕೂಡ ಇದೆ. ಟೇಕ್ ಅವೇ ಎಕ್ಸಸೈಸಸ್ 45 45 ನಿಮಿಷ. ಅದು ನೀವು ಯಾವ ಕಡೆ ಹೋದರೆ ನಾಳೆ ನೀವು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ನಿಮ್ಮ ಯಾವ DRಗೆ ಹೋಗಲಿ, ಯಾವ CRಗೆ ಹೋಗಲಿ, ನೀವು ಯಾವ ಡೆಪ್ಯುಟೇಷನ್ ಹೋಗಲಿ, ನೀವು ಯೋಗ ಆಗಲಿ, ನೀವು ಬೇರೆ ಫಿಸಿಕಲ್ ಆಕ್ಟಿವಿಟಿ ಆಗಲಿ 45 ನಿಮಿಷ ನೀವು ಮಾಡಬೇಕು. ಅದರ ಸಲುವಾಗಿ ನಾವು ಪ್ಯಾಕೇಜನ್ನು ಮಾಡಿಕೊಂಡು ನಿಮ್ಗೆ ಹೇಳಿದ್ದೀವಿ. ನೀವೀಗ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಮುಂದೆ ಅದು ದಯವಿಟ್ಟು ಕಂಟಿನ್ಯೂ ಮಾಡಿ. ಯಾಕೆಂದರೆ ನಿಮ್ಮ ಆರೋಗ್ಯಕ್ಕಿಂತ ಮುಖ್ಯ ಯಾವುದು ಈ ಜಗತ್ತದಲ್ಲಿ ಇಲ್ಲ.
ಅದು ಹೇಳ್ತಾ ಇದ್ದೀನಿ, ನಿಮ್ಮ ಆರೋಗ್ಯಕ್ಕಿಂತ ಮುಖ್ಯ ಯಾವುದು ಇಲ್ಲ. ನಿಮಗೆ ಹೊಟ್ಟೆ ನೋವು ಆಗಿದ್ರೆ ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ರೆಂಡ್ಗೆ, ನಿಮ್ಮ ಯಾರಿಗೆ ಅದು ಹಂಚ್ಕೊಳ್ಳೋಕ್ಕೆ ಆಗಲ್ಲ. ನಿಮಗೆ ತಲೆನೋವು ಆಗಿದ್ರೆ ಎಷ್ಟು ಅವ್ರಿಗೆ ಕಳ್ಕಳಿ ಇರಬಹುದು ನಿಮ್ಮ ಬಗ್ಗೆ, ಆದರೆ ಹಂಚ್ಕೊಳ್ಳೋಕ್ಕೆ ಆಗಲ್ಲ. ಅವ್ರು ನಿಮಗೆ ಸಿಂಪತಿ ಅಷ್ಟೇ ತೋರಿಸ್ಬಹುದು, ನಿಮಗೆ ಗುಳಿಗೆ ಅಷ್ಟೇ ತಂದು ತೋರಿಸ್ಬಹುದು, ಆದರೆ ಆ ನೋವು ಅನುಭವಿಸೋದವರು ನೀವೇ. ಅದಕ್ಕಾಗಿ ನಮ್ಮ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಏನಿದೆ ಯಾವಾಗಲೂ ಯಾವ ಪ್ರತಿ ನಾವು ಕಾಪಾಡಬೇಕು, ಅದು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಅಷ್ಟೇ ಹೇಳುತ್ತಾ, ನಾನು ಇಷ್ಟು ಒಳ್ಳೆಯ ರೀತಿಯಿಂದ ತರಬೇತಿಯನ್ನು ನೀಡುವಂತಹ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ಗೆ ಇನ್ನೊಮ್ಮೆ ನಾನು ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ಮಾಧ್ಯಮ ಮಿತ್ರದವರು ಕೂಡ ಬಂದಿದ್ದಾರೆ. ಅವರು ಒಂದು ಟ್ರೈನಿಂಗ್ ವಿಷಯ ಬಗ್ಗೆ ನಾವು ಹೇಳ್ತೀವಿ, ಅದೇ ಹೇಳಿದ್ದೀವಿ ನಾವು ಟ್ರೈನಿಂಗ್ ಏನು ಮಾಡ್ತಾ ಇದ್ವಿ. ಬಹಳಷ್ಟು ಇದು ಸಮಾಜದ್ದು ನಮ್ಮ ಪ್ರಕಾರ ಇಲ್ಲಿ ಯಾವ ರೀತಿ ಲಾ ಆ್ಯಂಡ್ ಆರ್ಡರ್ಗೆ ಅವರು ಮಾಧ್ಯಮದವರು ಕೂಡ ಬರೀ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಇವರು ಒಳ್ಳೆ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಒಳ್ಳೆ ನಮ್ಮ ಇನಿಷಿಯೇಟಿವ್, ನಮ್ಮ ಟ್ರೈನಿಂಗ್ ಇದು ಸ್ಕೂಲ್ನಲ್ಲಿ ಎಲ್ಲ ನಡೀತಾ ಇದೆ. ಅದರ ಬಗ್ಗೆ ಜನರಿಗೆ ಕೂಡ ಒಂದು ಆಲೋಚನೆ ಮತ್ತು ಅವ್ರಿಗೆ ಮಾಹಿತಿ ಅದು ಇರಲಿ. ಯಾಕೆಂದರೆ ಅವ್ರಿಗೆ ನಾವು ಈಗ ಆಫ್ರಿಕನ್ ಕಂಟ್ರೀಸ್ ಹಾಗೆ ನಾವು ಇಲ್ಲ. ನಾವು ಕೂಡ ಈಗ ನಾವು ಹೇಳ್ತಾ ಇದ್ದೀವಿ, ಯಾವ ತರಬೇತಿ ನಾವು ಇವತ್ತು ನಮ್ಮ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ಗೆ, ನಮ್ಮ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಸ್ನ ಕೊಡ್ತಾ ಇದ್ವಿ. ನಮ್ಮ ದೇಶದಲ್ಲಿ ನಾವು ಚಾಲೆಂಜಿಂದ ಹೇಳ್ತಾ ಇದ್ದೀನಿ, ಆಕ್ಕಿಂತ ಯಾವ ಕಡೆ ನಡೀತಾ ಇಲ್ಲ. ಅದೊಂದು ನಾನು ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ, ಆಕ್ಕಿಂತ ಬೆಟರ್ ಪೊಲೀಸಿಂಗ್ ಇದು ಟ್ರೈನಿಂಗ್ ಯಾವ ಕಡೆ ಆಗ್ತಾ ಇಲ್ಲ. ನಾನು CPC ಟ್ರೈನಿಂಗ್ ಸಲುವಾಗಿ ಕೂಡ ಅಷ್ಟೇ ಹೇಳ್ಬೋದು. ನಾವು PSI ಟ್ರೈನಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ. ಬಹಳಷ್ಟು ನಮಗೆ ಕಷ್ಟದ ಸಮಸ್ಯೆ ಇದ್ರೂ ಕೂಡ ನಾವು ನಮ್ಮ ಅಧಿಕಾರಿಗಳು, ನಮ್ಮ ಸಹೋದ್ಯೋಗಿಗಳು ಅವರು ಬಹಳ ಶ್ರಮ ವಹಿಸಿ ಆ ಒಂದು ನಮ್ಮ ತರಬೇತಿ, ಪೊಲೀಸ್ ತರಬೇತಿ ಒಂದು ಬೇರೆ ಲೆವೆಲ್ ನಾವು ತಗೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ನಾನು ಅಷ್ಟು ಹೇಳಿ ನಮ್ಮ ಮಾತುಕ್ಕೆ ನಾನು ವಿರಾಮ ಕೊಡ್ತೀನಿ. ಮತ್ತೆ ನಾನು ನಿಮ್ಮ ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಲ್ಲಿ ನೀವು ಬಂದಿದ್ದೀರಿ. ನಮ್ಮ ಎಲ್ಲ ಪರಿಚಯ ಇರಬೇಕು. ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಕೆಲಸ ಮಾಡಿದ್ದೇನೆ. ನಾನು ಹೇಳ್ತೀನಿ ಜನರಿಗೆ, ಈ ಕೊಲ್ಹಾಪುರ ಬಾರ್ಡರಿಂದ ಹಿಡಿದು ಇದು ನಿಪ್ಪಾನಿ ಬಾರ್ಡರಿಂದ ಹಿಡಿದು ಕೊಂಚಾವರಂ ಬಾರ್ಡರ್ ಬಗ್ಗೆ ನಾನು ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೆ ಬೆಲ್ಲೊಂಗಲಲ್ಲಿ. ಇದು ಎಲ್ಲ ಏರಿಯಾ ನಮಗೆ ಧಾರವಾಡ ನಮಗೆ ಎಲ್ಲ ಪರಿಚಯ. 27 ವರ್ಷ 28 ವರ್ಷ ಹಿಂದೆ ನಾನು SP ಆಗಿ ಬಂದೆ, ಆಂಧ್ರ IG ಆಗಿ ಬಂದೆ, ಆಂಧ್ರ ADG ಲಾ ಆ್ಯಂಡ್ ಆರ್ಡರ್ ಆಗಿ ಬಂದೆ. ಸೊ ನಮಗೆಲ್ಲ ನಾನು ಚಡ್ಚನೂರು ಹೋದರೆ ಜನ ಹೇಳ್ತಾರೆ, ಅವ್ರು ತಿಳ್ಕೊಳ್ತಾರೆ ನಾನು ಬಿಜಾಪುರ SP ಆಗಿದೆ. ನಾನು ಬಿಜಾಪುರ SP ಆಗಿ ನಾನು ಕೆಲಸ ಮಾಡಿಲ್ಲ. ಆದರೆ ಅಲ್ಲಿ ಯಾರು ಸಿಕ್ಕರೆ ಯಾವ ಕಡೆ ಹೋದೆ ಸರ್ ನಾನು ಚಡ್ಚನೂರಿನವರು ಸರ್, ನಾನು ಇಂಡಿಯೂರಿನವರು ಸರ್, ಅವರು ಸ್ವಲ್ಪ ನಮಗೆ ತೋರಿಸ್ತಾರೆ. ಅದೇ ರೀತಿ ಕಲಬುರ್ಗಿ ಕೂಡ ಅಷ್ಟೇ. ನಾನು ಆ್ಯಸ್ SP ಕಲಬುರ್ಗಿ ಕೆಲಸ ಮಾಡಿದ್ದೆ. ಆ ಟೈಮ್ ಯಾದಗಿರಿ ಕೂಡ ಕಲಬುರ್ಗಿ ಭಾಗ ಇತ್ತು. ನಾನು ಆಂಧ್ರ IG ಕಲಬುರ್ಗಿ ಆಗಿ ಕೆಲಸ ಮಾಡಿದ್ದೆ, ADG ಲಾ ಆ್ಯಂಡ್ ಆರ್ಡರ್ ಆಗಿ ಆಗಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ನಮಗೆ ಉತ್ತರ ಕರ್ನಾಟಕದ್ದು ನಮ್ಮ ಪ್ರಕಾರ ಓಣಿ ಮೂಲೆ ನಮಗೆ ಅನ್ನೋ ಪರಿಚಯ ಇದೆ. ಮತ್ತು ನಮಗೆ ಬಹಳ ಸಂತಸ ಬರುತ್ತೆ ಇದು ಭಾಗದಲ್ಲಿ ಬಂದಾಗ. ಯಾವಾಗ ನಾನು ಬರ್ತೀನಿ, ಧಾರವಾಡ ಆಗಲಿ, ಬೆಳಗಾವಿ ಆಗಲಿ, ಇದು ಬಾಗಲಕೋಟೆ ಆಗಲಿ, ವಿಜಯಪುರ ಆಗಲಿ, ಕಲಬುರ್ಗಿ ಆಗಲಿ, ನಮಗೆ ತುಂಬ ಸಂತಸ ಬರುತ್ತೆ. ನಾನು ತಮ್ಮೆಲ್ಲರಿಗೆ ಇನ್ನೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತರ ಕರ್ನಾಟಕದ